ರಿಪಬ್ಲಿಕ್ ಕನ್ನಡ ಸುಮ್ನೆ ಮಾತಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ನಮ್ಮ ಹತ್ರ ಪುರಾವೆಗಳಿದ್ರೆ ಮಾತ್ರ ಮಾತಾಡೋದು. ನಾವು ಸ್ವತಃ ನಾವು ಫೀಲ್ಡ್ಗಿಳಿದು ಈ ಬ್ಯಾನ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಂತ ಹುಕ್ಕಾ ಇತ್ತಲ್ಲ, ಎಲ್ಲಿ ಸಿಗುತ್ತೆ, ಹೇಗ್ ಸಿಗುತ್ತೆ, ಜನ ಹೇಗೆ ಇದನ್ನು ಪರ್ಚೇಸ್ ಮಾಡ್ತಾರೆ ಅಂತೇಳಿ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ನ್ಯೂ ಇಯರ್ ವೇಳೆ ಬೆಂಗಳೂರಿಗೆ ಹುಕ್ಕಾ ಸಪ್ಲೈ ಆಗಿತ್ತು. ಕೋರಮಂಗಲದಿಂದ ರಫ್ತಾಗಿತ್ತು ಹುಕ್ಕಾ. ರೆಡ್ ಬ್ಯಾಗ್ಗಳಲ್ಲಿ ನಿಷೇಧಿತ ಹುಕ್ಕಾವನ್ನ ಈ ಪೆಡ್ಲರ್ಗಳು ಸಾಗಾಟ ಮಾಡಿದ್ರು. ಹುಕ್ಕಾ ದಂಧೆಗೆ ರೆಡ್ ಬ್ಯಾಗ್ಗಳೇ ಕೋಡ್ವರ್ಡ್. ರೆಡ್ ಬ್ಯಾಗ್ ಅಂತ ಹೇಳಿದ್ರೆ ಅದು ಹುಕ್ಕಾ ಡೆಲಿವರಿ ಅಂತ. ಆನ್ಲೈನ್ ಡೆಲಿವರಿ ಬಾಯ್ಸ್ ಗಳ ಮೂಲಕ ಸಾಗಾಟ ಮಾಡ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅದ್ರೊಳಗೆ ಹುಕ್ಕಾ ಇದೆ ಅಂತ. ನಗರದ ಹಲವು ಏರಿಯಾಗಳಿಗೆ ಸಪ್ಲೈ ಆಗುತ್ತೆ. 15 ನಿಮಿಷದಲ್ಲಿ ಸಪ್ಲೈ ಆಗುತ್ತೆ. ರಿಪಬ್ಲಿಕ್ ಕನ್ನಡ ಸಪ್ಲೈ ಮಾಡ್ತಾ ಇದ್ದ ಈ ಪೆಡ್ಲರ್ಗಳ ಮೇಲೆ ಕಣ್ಣಿಟ್ಟಿದೆ. ನ್ಯೂ ಇಯರ್ ವೇಳೆ ಬೆಂಗಳೂರಿನಲ್ಲಿ ಹೇಗೆಲ್ಲ ಹುಕ್ಕಾ ಸಪ್ಲೈ ಆಗಿತ್ತು, ಎಲ್ಲಿಗೆ ಸಪ್ಲೈ ಆಗಿತ್ತು, ಯಾರ ಮೂಲಕ ಆಗಿತ್ತು, ಯಾರಿದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬಂದಿತ್ತು, ಎಲ್ಲಿದರ ಗೋಡೌನು, ಎಲ್ಲಿಂದ ಎಲ್ಲಿಗೆ ಎಷ್ಟೊತ್ತಿಗೆ ಯಾರಿದನ್ನ ಕನ್ಸ್ಯೂಮ್ ಮಾಡಿದ್ದಾರೆ, ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಇವತ್ತು ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರೆ, ತಾವು ಈ ಸುದ್ದಿಯನ್ನ ನೋಡಲೇಬೇಕು. ರಿಪಬ್ಲಿಕ್ ಕನ್ನಡ ಇವತ್ತು ನೀವು ಕರ್ನಾಟಕದಲ್ಲಿ ಹುಕ್ಕಾ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಇಲ್ಲ, ಕರ್ನಾಟಕದಲ್ಲಿ ಹಾಡ ಹಗಲೇ ರಾಜಾರೋಷವಾಗಿ ಆನ್ಲೈನ್ ನಲ್ಲಿ ಕೇವಲ 15 ನಿಮಿಷದಲ್ಲಿ ನಿಮ್ಮ ಮನೆಗೆ ಹುಕ್ಕಾ ತಲುಪಿಸ್ತಾರೆ. ಈ ರೆಡ್ ಬ್ಯಾಗ್ ಇದರಲ್ಲಿರೋದು ಹುಕ್ಕಾ. ರೆಡ್ ಬ್ಯಾಗ್ ಕೋಡ್ ವರ್ಡ್. ಈ ದಂಧೆ ಮಾಡೋರ ಕೋಡ್ ವರ್ಡ್ ಇದೆ ರೆಡ್ ಬ್ಯಾಗ್. ಈ ರೆಡ್ ಬ್ಯಾಗ್ ಅಂತ ಹೇಳಿದ್ರೆ ಅದು ಹುಕ್ಕಾ ಸಪ್ಲೈ ಅಂತ ಅರ್ಥ. ರಿಪಬ್ಲಿಕ್ ಕನ್ನಡ ಆ ಮೂಲಕ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿ ನಮ್ಮ ರಹಸ್ಯ ಕ್ಯಾಮ್ರಾದ ಕಣ್ಣುಗಳು ಈ ಹುಕ್ಕಾ ದಂಧೆ ಬೆಂಗಳೂರಿನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆಯಲ್ಲ, ಇದನ್ನ ಈಗ ಶೋಧಿಸಿದಿವಿ. ನಮ್ಮ ರಹಸ್ಯ ಕಾರ್ಯಾಚರಣೆ ಸ್ಟ್ರಿಂಗ್ ಆಪರೇಷನ್ ಹೇಗಿತ್ತು ಅನ್ನೋದ್ರ ಒಂದು ಝಲಕ್ ಫಸ್ಟ್ ನೋಡೋಣ ಬನ್ನಿ. ಯಾವ ಲೊಕೇಶನ್ ಇಂದ ಬಂದಿತ್ತು? ಯಾವ ಲೊಕೇಶನ್ ಇಂದ ಬಂದಿತ್ತು ಅದು? ಅದು ಕಾಕ್ಸ್ಟೋನ್. ಕಾಕ್ಸ್ಟೋನ್ ಇಂದ ಎಷ್ಟು ಇದಾಗಿದ್ದು ಪೇಮೆಂಟ್? ಸರ್ ವಿಡಿಯೋ ಮಾಡ್ತೀವಿ. ಇಲ್ಲ, ನೋಡ್ತೀರಾ? ಗ್ಲಾಸ್. ಯಾವ ಲೊಕೇಶನ್ ಇಂದ ಬಂದಿತ್ತು? ಯಾವ ಲೊಕೇಶನ್ ಇಂದ ಬಂದಿತ್ತು ಅದು? ಅದು ಕಾಕ್ಸ್ಟೋನ್. ಕಾಕ್ಸ್ಟೋನ್ ಇಂದ ಎಷ್ಟು ಇದಾಗಿದ್ದು ಪೇಮೆಂಟ್? ಸರ್ ವಿಡಿಯೋ ಮಾಡ್ತೀವಿ. ಇಲ್ಲ, ನೋಡ್ತೀರಾ? ಗ್ಲಾಸ್. ಯಾವ ಲೊಕೇಶನ್ ಇಂದ ಬಂದಿತ್ತು? ಯಾವ ಲೊಕೇಶನ್ ಇಂದ ಬಂದಿತ್ತು ಅದು? ಅದು ಕಾಕ್ಸ್ಟೋನ್. ಕಾಕ್ಸ್ಟೋನ್ ಇಂದ ಎಷ್ಟು ಇದಾಗಿದ್ದು ಪೇಮೆಂಟ್? ಸರ್ ವಿಡಿಯೋ ಮಾಡ್ತೀವಿ. ಈ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಹುಕ್ಕಾ ಘಾಟು ಇನ್ನೂ ಕೂಡ ಮೂಗಿಗೆ ಹಾಗೆ ನಾಟ್ತಾ ಇದೆ. ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಕೋರಮಂಗಲದಲ್ಲಿ ಹುಕ್ಕಾ ಎಲ್ಲೆಲ್ಲಿಗೆ ಸಪ್ಲೈ ಆಗ್ತಾ ಇದೆ ಅನ್ನೋದನ್ನ ಈಗ ನಾವು ಭೇದಿಸಿದ್ದೀವಿ. ಈ ಜಾಲವನ್ನ ನಾವಿವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಯಾರಿದ್ದಾರೆ ಇದರಲ್ಲಿ, ಹೇಗ್ ಸಪ್ಲೈ ಆಗುತ್ತೆ, ಏನಿವರ ಕೋಡ್ವರ್ಡ್, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಕೋರಮಂಗಲದಿಂದ ಪ್ರತಿ ಏರಿಯಾಗೂ ಸಪ್ಲೈ ಆಗುತ್ತೆ. ಹುಳಿಮಾವಿನ ಅಪಾರ್ಟ್ಮೆಂಟ್ ನಿಂದ ಹುಕ್ಕಾ ಆರ್ಡರ್ ಮಾಡ್ತಾರೆ. ಆನ್ಲೈನ್ ಡೆಲಿವರಿ ಬಾಯ್ಸ್ ಮೂಲಕ ಹುಕ್ಕಾವನ್ನ ಸಾಗಾಟ ಮಾಡ್ತಾರೆ. ಅನುಮಾನ ಬಂದು ಚೆಕ್ ಮಾಡಿದ ಡೆಲಿವರಿ ಬಾಯ್ ಆಗ ಅದು ಹುಕ್ಕಾ ಅಂತ ಹೇಳಿ ಗೊತ್ತಾಗುತ್ತೆ. ರೆಡ್ ಬ್ಯಾಗ್ ನಲ್ಲಿ ಹುಕ್ಕಾ ಕಂಡು ಡೆಲಿವರಿ ಬಾಯ್ ಶಾಕ್ ಆಗಿದ್ದಾನೆ. ಹೇಗಪ್ಪ ಇದು ಸಾಧ್ಯ, ಇದು ಬ್ಯಾನ್ ಆಗಿದೆಯಲ್ಲ ಅಂತ ಹೇಳಿ ಹುಕ್ಕಾ ಘಾಟ್ ಸಾಗಿಸಲು ಡೆಲಿವರಿ ಬಾಯ್ ಒಪ್ಪೋದಿಲ್ಲ. ಡೆಲಿವರಿ ಬಾಯ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಆತನನ್ನ ತೆಗಳ್ತಾರೆ. ಆತ ಈ ದಂಧೆ ನಡೀತಿರೋದ್ರ ಬಗ್ಗೆ ನಮ್ಗೊಂದು ಇಂಟಿಮೇಷನ್ ಕೊಡ್ತಾನೆ. ಅದಾದ ನಂತರ ರಿಪಬ್ಲಿಕ್ ಕನ್ನಡದ ನಮ್ಮ ತನಿಖಾ ಪತ್ರಕರ್ತರ ತಂಡ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಇವರ ಅಸಲಿ ಮುಖ ಏನು ಅಂತ ಹೇಳಿ. ನಮ್ಮ ತನಿಖಾ ಪತ್ರಕರ್ತರು ಫೋನ್ ಕಾಂಟ್ಯಾಕ್ಟ್ ನಲ್ಲಿ, ಅಂದ್ರೆ ಕರೆ ಮಾಡಿ ಅವ್ರ ಜೊತೆ ಮಾತಾಡ್ತಾರೆ. ಆಗ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಆ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನೋಡೋಣ ಬನ್ನಿ. ಹಲೋ ಬೋಲೋ ಭಯ್ಯ. ಹಲೋ ಮೇಡಮ್, ಪೋರ್ಟರ್ ಬುಕ್ ಮಾಡಿದ್ರಲ್ಲ?
I don't understand your language. हाँ, हिंदी। हाँ हाँ मैडम, वो हुक्का पॉट भेज रहे हो आप, वो लेके जाना मना है। हाँ तो कैंसिल करो और भागो। ಅಲ್ವಾ सॉरी, कैंसिल करो, कैंसिल करो और कुछ और बोला आपने, क्या बोला? कैंसिल करो और भागो बोला मैंने। भागो किधर भागो मैम, क्या बात कर रहे हो? मैं कैसे बात कर रहा हूँ, आप कैसे बात कर रहे हो? आप कैंसिल करो ना, क्यों चाहते हो यार? तट मैं अभी पुलिस को बुलाता हूँ, रुको आप। हेलो बोलो भैया। हेलो मैडम, पोर्टर बुक ಮಾಡಿದ್ರಲ್ಲ? I don't understand your language. हाँ, हिंदी। हाँ हाँ मैडम, वो हुक्का पॉट भेज रहे हो आप, वो लेके जाना मना है। हाँ तो कैंसिल करो और भागो। सॉरी, कैंसिल करो, कैंसिल करो और कुछ और बोला आपने, क्या बोला? कैंसिल करो और भागो बोला मैंने। भागो किधर भागो मैम, क्या बात कर रहे हो? मैं कैसे बात कर रहा हूँ, आप कैसे बात कर रहे हो? आप कैंसिल करो ना, क्यों चाहते हो यार? तट मैं अभी पुलिस को बुलाता हूँ, रुको आप। हेलो ಡೆಲಿವರಿ ಬಾಯ್ಸ್ ಮೂಲಕ ಹುಕ್ಕಾವನ್ನ ಸಾಗಾಟ ಮಾಡ್ತಾರೆ. ಅನುಮಾನ ಬಂದು ಚೆಕ್ ಮಾಡಿದ ಡೆಲಿವರಿ ಬಾಯ್, ಆಗ ಅದು ಹುಕ್ಕಾ ಅಂತ ಹೇಳಿ ಗೊತ್ತಾಗುತ್ತೆ. ರೆಡ್ ಬ್ಯಾಗ್ ನಲ್ಲಿ ಹುಕ್ಕಾ ಕಂಡು ಡೆಲಿವರಿ ಬಾಯ್ ಶಾಕ್ ಆಗಿದ್ದಾನೆ. ಹೇಗಪ್ಪ ಇದು ಸಾಧ್ಯ, ಇದು ಬ್ಯಾನ್ ಆಗಿದೆಯಲ್ಲ ಅಂತ ಹೇಳಿ ಹುಕ್ಕಾ ಘಾಟ್ ಸಾಗಿಸಲು ಡೆಲಿವರಿ ಬಾಯ್ ಒಪ್ಪೋದಿಲ್ಲ. ಡೆಲಿವರಿ ಬಾಯ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಆತನನ್ನ ತೆಗಳ್ತಾರೆ. ಆತ ಈ ದಂಧೆ ನಡೀತಿರೋದ್ರ ಬಗ್ಗೆ ನಮ್ಗೊಂದು ಇಂಟಿಮೇಷನ್ ಕೊಡ್ತಾನೆ. ಅದಾದ ನಂತರ ರಿಪಬ್ಲಿಕ್ ಕನ್ನಡದ ನಮ್ಮ ತನಿಖಾ ಪತ್ರಕರ್ತರ ತಂಡ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಇವರ ಅಸಲಿ ಮುಖ ಏನು ಅಂತ ಹೇಳಿ. ನಮ್ಮ ತನಿಖಾ ಪತ್ರಕರ್ತರು ಫೋನ್ ಕಾಂಟ್ಯಾಕ್ಟ್ ನಲ್ಲಿ, ಅಂದ್ರೆ ಕರೆ ಮಾಡಿ ಅವ್ರ ಜೊತೆ ಮಾತಾಡ್ತಾರೆ. ಆಗ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ, ಆ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನೋಡೋಣ ಬನ್ನಿ. हेलो बोलो भैया। हेलो क्या मैडम, हुआ? पोर्टर बुक ಮಾಡಿದ್ರಲ್ಲ? I don't understand your language. हाँ, हिंदी। हाँ हाँ मैडम, वो हुक्का पॉट भेज रहे हो आप, वो लेके जाना मना है। हाँ तो कैंसिल करो और भागो। ಅಲ್ವಾ सॉरी, कैंसिल करो, कैंसिल करो और कुछ और बोला आपने, क्या बोला? कैंसिल करो और भागो बोला मैंने। भागो किधर भागो मैम, क्या बात कर रहे हो? मैं कैसे बात कर रहा हूँ, आप कैसे बात कर रहे हो? आप कैंसिल करो ना, क्यों चाहते हो यार? तट मैं अभी पुलिस को बुलाता हूँ, रुको आप। हेलो बोलो भैया। हेलो क्या मैडम, हुआ? पोर्टर बुक ಮಾಡಿದ್ರಲ್ಲ? I don't understand your language. हाँ, हिंदी। हाँ हाँ मैडम, वो हुक्का पॉट भेज रहे हो आप, वो लेके जाना मना है। हाँ तो कैंसिल करो और भागो। सॉरी, कैंसिल करो, कैंसिल करो और कुछ और बोला आपने, क्या बोला? कैंसिल करो और भागो बोला मैंने। भागो किधर भागो मैम, क्या बात कर रहे हो? मैं कैसे बात कर रहा हूँ, आप कैसे बात कर रहे हो? आप कैंसिल करो ना, क्यों चाहते हो यार? तट मैं अभी पुलिस को बुलाता हूँ, रुको आप। हेलो